ಕರ್ನಾಟಕ ಘನ ಸರ್ಕಾರದ ಕಾರ್ಮಿಕ ಮಂತ್ರಿಗಳಾದ ಸನ್ಮಾನ್ಯ ಶ್ರೀ ಸಂತೋಷ್ ಲಾಡ್ ಅವರು ಕೂಡ್ಲಿಗಿ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಡಾಕ್ಟರ್ ಶ್ರೀನಿವಾಸ್ ಎನ್.ಟಿ. ಅವರ ನೇತೃತ್ವದಲ್ಲಿ ಹಾಗೂ ಸಂತೋಷ್ ಲಾಡ್ ಫೌಂಡೇಶನ್ ವತಿಯಿಂದ ಸಸಂ ಪದವಿ ಪೂರ್ವ ಕಾಲೇಜಿನಲ್ಲಿ ದಿನಾಂಕ 23/2/2025 ಬೃಹತ್ ಉದ್ಯೋಗ ಮೇಳವನ್ನು ಚಾಲನೆ ನೀಡಿ ಮಾತನಾಡಿದರು. ಯುವಕರಿಗೆ ಮಾತ್ರ ದೇಶವನ್ನು ಕಟ್ಟುವಂತಹ ಮತ್ತು ನಿಭಾಯಿಸುವಂತಹ ಶಕ್ತಿ ಇದೆ. ದೇಶದ ಅಭಿವೃದ್ಧಿಗಾಗಿ ಏಳಿಗೆಗಾಗಿ ಯುವಕರು ಏನು ಮಾಡಬೇಕು ಮತ್ತು ಹೇಗೆ ಇರಬೇಕು ಈ ನಿಟ್ಟಿನಲ್ಲಿ ಚಿಂತನೆಗಳಾಗಬೇಕಿದೆ. ಆದ್ದರಿಂದ ವಾಟ್ಸಪ್ನಲ್ಲಿ ಬರುವಂತಹ ಯೂನಿವರ್ಸಿಟಿಯ ಬಗ್ಗೆ ಬರುವಂತಹ ಮಾಹಿತಿಯ ಬಗ್ಗೆ ಹೆಚ್ಚು ತಲೆ ಕೆಡಿಸಿಕೊಳ್ಳದೆ ಜೀವನದ ಭವಿಷ್ಯವನ್ನು ಕಟ್ಟಿಕೊಳ್ಳಿ ಎಂದು ಕಿವಿ ಮಾತನ್ನ ಹೇಳಿದರು. ನಮ್ಮ ಘನ ಸರ್ಕಾರದ 139 ಶಾಸಕರ ಪೈಕಿ ಅತ್ಯಂತ ಕ್ರಿಯಾಶೀಲ, ಸಮರ್ಥ, ಸಮಗ್ರ, ಸದೃಢವಾಗಿ ಕೆಲಸ ಮಾಡುವ ಮೊದಲು 5 ಶಾಸಕರಲ್ಲಿ ಡಾಕ್ಟರ್ ಶ್ರೀನಿವಾಸ್ ಎನ್.ಟಿ. ಅವರು ಒಬ್ಬರು ಎನ್ನುವಂತಹದ್ದು ಈ ಕ್ಷೇತ್ರದ ಜನತೆ ಹೆಮ್ಮೆ ಪಡುವ ವಿಚಾರವಾಗಿದೆ. ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಸಚಿವರನ್ನು ಒಳಗೊಂಡಂತೆ ಎಲ್ಲರೂ ಕೂಡ ಡಾಕ್ಟರ್ ಶ್ರೀನಿವಾಸ್ ಎನ್.ಟಿ. ಅವರ ಪರವಾಗಿ ಗಟ್ಟಿಯಾಗಿ ನಿಂತಿದ್ದೇವೆ. ನಾನು ಮತ್ತು ನನ್ನ ಸ್ನೇಹಿತ ಡಾಕ್ಟರ್ ಶ್ರೀನಿವಾಸ್ ಈ ನೆಲದ ಮೇಲೆ ಎಷ್ಟು ದಿನ ಇರುತ್ತೇವೆಯೋ ಅಷ್ಟು ದಿನ ಪ್ರಾಮಾಣಿಕವಾಗಿ ಜನರ ಬದುಕಿಗಾಗಿ ಕೆಲಸವನ್ನು ಮಾಡುತ್ತೇವೆ. ನಾನು ನನ್ನ ಸ್ನೇಹಿತನ ಬಗ್ಗೆ ಹೊಗಳಿಕೆಯ ಮಾತನಾಡುತ್ತಿಲ್ಲ, ಸತ್ಯವನ್ನ ಹೇಳುತ್ತೇನೆ ಎಂದರು. ಈ ಸಂದರ್ಭದಲ್ಲಿ ಲೋಕಸಭಾ ಸದಸ್ಯರಾದ ಸನ್ಮಾನ್ಯ ಶ್ರೀ ಇ. ತುಕಾರಾಮ್ ರವರು, ಕೂಡ್ಲಿಗಿ ಎನ್.ಟಿ. ತಮ್ಮಣ್ಣ, ಹೊಸಹಳ್ಳಿ ಮತ್ತು ಕೂಡ್ಲಿಗಿ ಬ್ಲಾಕ್ ಅಧ್ಯಕ್ಷರು ಮತ್ತು ಪಟ್ಟಣ ಪಂಚಾಯಿತಿ ಅಧ್ಯಕ್ಷರು ಶಿವಪ್ಪ ಕಾವಲ್ ಹಾಗೂ ಸದಸ್ಯರುಗಳು, ಪುರಸಭೆ ಅಧ್ಯಕ್ಷರು ಸಂಡೂರು ಹಾಗೂ ಪ್ರಮುಖ ಮುಖಂಡರು ಉಪಸ್ಥಿತರಿದ್ದರು. ವರದಿ ವೀರೇಶ್ ಎಚ್. ನಾಗ್ಲಾಪುರ್. ಕಲ್ಪಿಸಿರುವಂತಹ ಬೃಹತ್ ಉದ್ಯೋಗ ಮೇಳಕ್ಕೆ ಇದೀಗ ಮಾನ್ಯ ಸಚಿವರಿಂದ, ಮಾನ್ಯ ಶಾಸಕರಿಂದ, ಮಾನ್ಯ ಸಂಸದರಿಂದ ವಿದ್ಯುಕ್ತ ಚಾಲನೆ. जय भारत जननीय तनुजाते, जय हे कर्नाटक माते, जय सुंदर नदी वनಗಳ ನಾಡೆ, जय हे ರಸ ಋಷಿಗಳ ಬೀಡೆ. ಭೂದೇವಿಯ ಮಕುಟದ ನವಮಣಿಯೇ, ಗಂಧದ ಚಂದದ ಹೊನ್ನಿನ ಗಣಿಯೇ, ರಾಘವ ಮಧುಸೂದನರವತರಿಸಿದ ಭಾರತ ಜನನಿಯ ತನುಜಾತೆ. ಜನನಿಯ ಜೋಗುಳ ವೇದದ ಘೋಷ, ಜನನಿಗೆ ಜೀವವು ನಿನ್ನಾವೇಶ. ಹಸುರಿನ ಗಿರಿಗಳ ಸಾಲೆ, ನಿನ್ನಯ ಕೊರಳಿನ ಮಾಲೆ. ಕಪಿಲ ಪತಂಜಲ ಗೌತಮ ಜಿನನುತ ಭಾರತ ಜನನಿಯ ತನುಜಾತೆ. ಶಂಕರ ರಮನುಜ ವಿದ್ಯಾರಣ್ಯ ಬಸವೇಶ್ವರ ಮಧ್ವರ ದಿವ್ಯಾರಣ್ಯ ರನ್ನ ಷಡಕ್ಷರಿ ಪೊನ್ನ ಪಂಪಲ ಕುಮಿಪತಿ ಜನ್ನ. ಕುಮಾರ ವ್ಯಾಸರ ಮಂಗಳಧಾಮ, ಕವಿ ಕೋಗಿಲೆಗಳ ಪುಣ್ಯ ರಾಮ. ನಾನಕ ರಾಮಾನಂದ ಕಬೀರರ ಭಾರತ ಜನನಿಯ ತನುಜಾತೆ. ತೈಲಪ ಹೊಯ್ಸಳ ರಾಣಿದ ನಾಡೆ, ಡಂಕಣ ಜಕಣರ ನೆಚ್ಚಿನ ಬೀಡೆ. ಕೃಷ್ಣ ಶರಾವತಿ ತುಂಗ, ಕಾವೇರಿಯವರ ರಂಗ. ಚೈತನ್ಯ ಪರಮಹಂಸ ವಿವೇಕರ ಭಾರತ ಜನನಿಯ ತನುಜಾತೆ. ಸರ್ವ ಜನಾಂಗದ ಶಾಂತಿಯ ತೋಟ, ರಸಿಕರ ಕಂಗಳ ಸೆಳೆಯುವ ನೋಟ. ಹಿಂದೂ ಕ್ರೈಸ್ತ ಮುಸಲ್ಮಾನ, ಪಾರಸಿಕ ಜೈನರು ಧ್ಯಾನ. ಜನಕನ ಹೋಲುವ ದೊರೆಗಳ ಧಾಮ, ಗಾಯಕ ವೈಣಿಕರ ರಾಮ. ಕನ್ನಡ ನುಡಿ ಕುಣಿದಾಡುವ ಗೇಹ, ಕನ್ನಡ ತಾಯಿಯ ಮಕ್ಕಳ ದೇಹ. ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ, ಜಯ ಹೇ ಕರ್ನಾಟಕ ಮಾತೆ, ಜಯ ಹೇ ಕರ್ನಾಟಕ ಮಾತೆ. ಧನ್ಯವಾದ. ನಾಡಗೀತೆಯನ್ನು ಪ್ರಸ್ತುತಪಡಿಸಿರುವಂತಹ ಮೇಡಮ್ ಅವರಿಗೆ ನಮ್ಮ ಘನ ಸರ್ಕಾರದ ಕಾರ್ಮಿಕ ಸಚಿವರು
ಅಣ್ಣನಾಗಿರ್ತಕ್ಕಂಥ ಸಂತೋಷ್ ಲಾಡ್ ಅಣ್ಣನವರೇ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಈ ಭಾಗದ ಶಾಸಕರು ಮತ್ತು ಸೋದರರಾಗಿರ್ತಕ್ಕಂಥ NT ಶ್ರೀನಿವಾಸ್ ಅವರೇ, ನಮ್ಮ ವಿಜಯನಗರ ಜಿಲ್ಲೆಯ ಗ್ಯಾರಂಟಿ ಅಧ್ಯಕ್ಷರು ಮತ್ತು ಅಣ್ಣನಾಗಿರ್ತಕ್ಕಂಥ ನಮ್ಮ ಈ ಭಾಗದ ಶಾಸಕರ ಸೋದರರು ಮತ್ತು ನನ್ನ ಆತ್ಮೀಯರಾಗಿರ್ತಕ್ಕಂಥ ತಮ್ಮಣ್ಣನವರೇ, ವೇದಿಕೆ ಮೇಲೆ ಸ್ನೇಹಿತರೆ, ಇಲ್ಲಿ ವಿಶೇಷವಾಗಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ನನ್ನ ಯುವ ಸ್ನೇಹಿತರೆ, ನಾನೇನು ಜಾಸ್ತಿ ರಾಜಕೀಯ ಭಾಷಣ ಮಾತನಾಡಕ್ಕೆ ಹೋಗುದಿಲ್ಲ. ಮತಕ್ಷೇತ್ರ ಅತ್ಯಂತ ಹಿಂದುಳಿದ ಮತಕ್ಷೇತ್ರ ಆಗಿದೆ ಅಂತ ಹೇಳಿ ನನಗೆ ಒತ್ತಡವನ್ನು ತಂದು ನಮ್ಮ ಫೌಂಡೇಶನ್ ಮುಖಾಂತರ ನಮ್ಮ ಹೆಸರು ಮಾತ್ರ ಅಷ್ಟೇ ಕೆಲಸ ಎಲ್ಲ ಮಾಡಿರ್ತಕ್ಕಂಥ ಡಾಕ್ಟರ್ ಶ್ರೀನಿವಾಸನವರೇ, 45 ಕಂಪನಿ ಇಲ್ಲಿ ಬರಬೇಕು, ಯುವಕರಿಗೆ ಕೆಲಸ ಸಿಗಬೇಕಂತ ಹೇಳಿ ಒತ್ತಡವನ್ನು ತಂದು ಈ ಕಾರ್ಯಕ್ರಮ ಇಲ್ಲಿ ಆಗ್ಬೇಕಾಗಿದ್ರೆ ಡಾಕ್ಟರ್ ಶ್ರೀನಿವಾಸನವರ ಮೂಲ ಕಾರಣ. ಅದಕ್ಕೆ ನನ್ನ ಪರವಾಗಿ ನಿಮ್ಮೆಲ್ಲರ ಪರವಾಗಿ ಅವರಿಗೆ ನಾನು ಅಭಿನಂದಿಸಲಿಕ್ಕೆ ಇಚ್ಛೆ ಬಯಸ್ತೇನೆ. ಕೂಡ್ಲಿಗೆ ಇನ್ನ ಜಾಸ್ತಿ ರಿಜಿಸ್ಟ್ರೇಷನ್ ಆಗ್ಬೇಕಾಗಿತ್ತು. ಇಲ್ಲಿ ಇವತ್ತೇನೋ ತಾವು ರಿಜಿಸ್ಟರ್ ಆಗಿದ್ದೀರಿ, ನಾವು ಎಷ್ಟೋ ಜನಕ್ಕೆ ಇಲ್ಲಿ ವರ್ಕ್ ಆರ್ಡರ್ನ ಕೊಡ್ತೀವಿ. ಬಹಳಷ್ಟು ಜನ ಕೆಲಸಕ್ಕೆ ಹೋಗೋದಿಲ್ಲ, ಅಲ್ಲಿ ಸಮಸ್ಯೆಗಳಿದ್ದಾವೆ. ಕೆಲವರು ಹೋಗ್ತಾರೆ, ಅಲ್ಲಿ ಸಂಬಳದ ಅನಾನುಕೂಲ ಆಗಿದೆ ಅಂತ ಹೇಳ್ತಾರೆ. ಅದಕ್ಕೆ ಯಾವ ಕಂಪನಿ ಎಷ್ಟು ಸಂಬಳ ಕೊಡ್ತಿಲ್ಲ ನಿಮಗೆ ನೇರವಾಗಿ ಹೇಳ್ತಾ ಇದೀವಿ. ನಿಮಗೆ ಯಾವ ಕಂಪನಿಯಲ್ಲಿ ಎಲ್ಲಿ ಪ್ಲೇಸ್ಮೆಂಟ್ ಆಗುತ್ತೆ, ಎಲ್ಲಿ ನಿಮ್ಮ ಅಕಾಮಿಡೇಷನ್ ಇರುತ್ತೋ ಇಲ್ಲೋ, ಊಟ ಕೊಡ್ತಾರೋ ಇಲ್ಲೋ, ಎಲ್ಲ ಸಂಪೂರ್ಣ ಮಾಹಿತಿ ನಿಮಗೆ ಇಲ್ಲೇ ಡಿಸ್ಪ್ಲೇ ಮಾಡಿದ್ದೀವಿ ಯಾವ ಕಂಪನಿ ಇದೆ ಅಂತ ಹೇಳಿ. ಎರಡನೇದು, ಇನ್ನು ಮುಂದುಗಡೆ ಅಲ್ಲಿ ಹೋದ್ಮೇಲೆ ಕೂಡ ನಿಮಗೆ ಯಾವುದೇ ಸಮಸ್ಯೆ ಆದರೆ ನಮ್ಮ ಫೌಂಡೇಶನ್ ವತಿಯಿಂದ ಸಾಧಿಕರು ಇದ್ದಾರೆ. ನಿಮಗೆ ಹೆಂಗಿದ್ರು ಡಾಕ್ಟರ್ ಶ್ರೀನಿವಾಸ್ ಪರಿಚಯ ಇದ್ದೇ ಇದ್ದಾರೆ, ಅವ್ರ ಫೋನ್ ನಂಬರ್ ಕೂಡ ತಗೊಳ್ಳಿ. ನಮ್ಮ ಸಾಧಿಕರು ಇದ್ದಾರೆ, ನಮ್ಮ ಫೋನ್ ನಂಬರ್ ಕೂಡ ತಗೊಳ್ಳಿ. ಕರ್ನಾಟಕ ರಾಜ್ಯದಲ್ಲಿ ಅಲ್ಲಿ ಅಷ್ಟೇ ಅಲ್ಲ, ದೇಶದಲ್ಲಿ ಯಾವುದೇ ಮೂಲೆಯಲ್ಲಿ ನೀವು ಹೋಗಿ ಕೆಲಸ ಮಾಡತಕ್ಕಂಥ ಸಂದರ್ಭದಲ್ಲಿ ಯಾವುದೇ ರೀತಿ ಅನಾನುಕೂಲ ಆದ್ರೆ ನಮ್ಮ ಫೌಂಡೇಶನ್ ಪ್ರಾಮಾಣಿಕವಾಗಿ ನಿಮಗೆ ಅಲ್ಲಿ ಇರ್ತಕ್ಕಂಥ ಈ ಸಂದರ್ಭಕ್ಕೆ ಕೇಳಲಿಕ್ಕೆ ಇಚ್ಛೆ ಬಯಸ್ತೀನಿ. ಅದೇ ರೀತಿಯಾಗಿ ಡಾಕ್ಟರ್ ಶ್ರೀನಿವಾಸ್ ಅವರು ಕೂಡ ಇರ್ತಾರೆ. ಉದ್ದೇಶ ಏನಂತಂದ್ರೆ ಇಲ್ಲೇ ಬರಬೇಕು ಜನರು, ಇಲ್ಲೇ ನಮ್ಮ ಹಳ್ಳಿಗಳಲ್ಲಿ ಇಲ್ಲೇ ಒಂದು ಆಪರ್ಚುನಿಟಿ ಆಗಬೇಕು, ಪ್ರತಿಯೊಬ್ಬರಿಗೆ ಇಲ್ಲೇ ಒಂದು ಇಂಟರ್ವ್ಯೂ ಆಗ್ಬೇಕನ್ನ ಏನೋ ಒಂದು ಕಲ್ಪನೆ ಅವರು ಡಾಕ್ಟರ್ ಶ್ರೀನಿವಾಸ್ ಅವರು ಹೇಳ್ತಾ ಇದ್ರು. ಇಲ್ಲ, ನಮ್ಮ ಹಳ್ಳಿ ಹುಡುಗರು ಇಲ್ಲಿ ಬರ್ತಾರೆ ಸಿಟಿಯಲ್ಲಿ, ಅವರಿಗೆ ಅಲ್ಲಿ ಹೋಗ್ಬೇಕು ಗೊತ್ತಾಗಲ್ಲ, ಸಿಟಿಯಲ್ಲಿ ಹೋಗೋದು ತೊಂದರೆ ಇದೆ, ಅದ್ರ ಜೊತೆ ಕಂಪನಿಗಳು ಹುಡ್ಕೊಂಡು ಹೋಗೋದು ಬಹಳ ತೊಂದರೆ ಆಗುತ್ತೆ, ಅಲ್ಲಿ ಹೋದ್ರೆ ನಮ್ಮ ಯುವಕರಿಗೆ ಯಾರು ಇಂಟರ್ವ್ಯೂ ಕೊಡೋದಿಲ್ಲ ಅಂತ ಹೇಳಿ ನಮ್ಮ ಜೊತೆ ಬಹಳಷ್ಟು ಸಲ ಸಮಾಲೋಚನೆ ಮಾಡಿದಂಥ ಸಂದರ್ಭದಲ್ಲಿ ಇಲ್ಲೇ ಖುದ್ದಾಗಿ 45 ಕಂಪನಿಯ ಎಲ್ಲ HR ಇಲ್ಲೇ ಬರಬೇಕು, ಕೊಠಡಿಯಲ್ಲಿ ಇಲ್ಲೇ ಇರಬೇಕು, ನಮ್ಮ ಕೂಡ್ಲಿಗೆ ಕೊಠಡಿಯಲ್ಲಿ ಇರಬೇಕು, ಯುವಕರು ಹೋಗಿ ಅಲ್ಲೇ ನೇರವಾಗಿ ಇಂಟರ್ವ್ಯೂ ಕೊಡ್ಬೇಕಂತ ಹೇಳಿ ಇಂಥ ಒಂದು ಪ್ರಯತ್ನ ಮಾಡಿರ್ತಕ್ಕಂಥ ಡಾಕ್ಟರ್ ಶ್ರೀನಿವಾಸ್ ಅವ್ರನ್ನ ತಾವು ಯಾವತ್ತು ಮರಿ ಕೊಡದಂತೆ ಈ ಸಂದರ್ಭಕ್ಕೆ ಕೇಳಲಿಕ್ಕೆ ಬಯಸ್ತೇನೆ. ಇವತ್ತೊಂದು ಪ್ರಯತ್ನ ಇದು, ನಾವೆಲ್ಲ ಸಕ್ಸಸ್ ಕಾಣಕ್ಕೆ ಸಾಧ್ಯ ಇಲ್ಲ. ಇನ್ನು ಮುಂದೇನೋ ಒಂದು ಹೆಜ್ಜೆ ಹೋಗಿ ಹೇಳ್ತೀನಿ ಡಾಕ್ಟರ್ ಶ್ರೀನಿವಾಸ್ನವರಿಗೆ. ಒಂದು ಸ್ಕಿಲ್ಲಿಂಗ್ ಬಗ್ಗೆ ತಾವು ಮಾತನಾಡಿದಿರಿ. ನೀವು ಅತ್ಯಂತ ಈ 2 ವರ್ಷದ ಅವಧಿಯಲ್ಲಿ ವಿಧಾನಸೌಧದಲ್ಲಿ ಇರ್ತಕ್ಕಂಥ 139 ಶಾಸಕರಲ್ಲಿ ಒಂದು ಟಾಪ್ 5 ಶಾಸಕರಲ್ಲಿ ಸಕ್ರಿಯವಾಗಿ ಕೆಲಸ ಮಾಡಿ ಟೇಬಲ್ ಟು ಟೇಬಲ್ ಹೋಗಿ ವಿಧಾನಸೌಧದಲ್ಲಿ ಡಿಬೇಟ್, ಎಲ್ಲಾ ವಿಷಯದಲ್ಲಿ ಡಿಬೇಟ್ ಮಾಡಿ ಎಲ್ಲಾ ಸಚಿವರ ಜೊತೆ ಚೆನ್ನಾಗಿರ್ತಕ್ಕಂಥ ಯಾವುದೇ ಶಾಸಕ ಇದ್ರೆ ಅದು ಹೆಮ್ಮೆಯಿಂದ ನನ್ನ ಸ್ನೇಹಿತ ಡಾಕ್ಟರ್ ಶ್ರೀನಿವಾಸ್ ಕೇಳಲಿಕ್ಕೆ ಬಯಸ್ತೇನೆ. ಪ್ರಯತ್ನ ದಿನ ಬೆಳಿಗ್ಗೆ ಇದ್ರೆ ಮಾಡ್ತಾ ಇದ್ದಾರೆ. ನೀವು ಅರ್ಥ ಮಾಡ್ಕೋಬೇಕು, ಇವತ್ತಿನ ವ್ಯವಸ್ಥೆಯಲ್ಲಿ ನೀವೇನು ಆಯ್ಕೆ ಮಾಡಿರ್ತಕ್ಕಂಥ ನಾಯಕ ಯಾರು ಡಾಕ್ಟರ್ ಶ್ರೀನಿವಾಸ್ ಇದ್ದಾರೆ. ನಾನು ಹೆಮ್ಮೆಯಾಗಿ ಏನೋ ನಮ್ಮ ಫ್ರೆಂಡ್ನ ಗೆಲ್ಲಿಸ್ಬಿಟ್ರಿ ಅಂತೇಳಿ ಆತ್ಮ ಪರವಾಗಿ ಸುಮ್ಮನೆ ನಾನೇನು ಟುಸ್ ಹೇಳಕ್ ಬಂದಿಲ್ಲ. ಪ್ರಾಮಾಣಿಕವಾಗಿ ಡಾಕ್ಟರ್ ಶ್ರೀನಿವಾಸ್ ಅವರು ಕೆಲಸ ಮಾಡ್ತಾ ಇದ್ದಾರೆ. ನಂಬಿಕೆ ಇದೆ, ಭರವಸೆ ಇದೆ, ವಿಶ್ವಾಸವನ್ನು ಕೊಡ್ತೀನಿ. ಅತ್ಯಂತ ಪ್ರಾಮಾಣಿಕತೆಯಿಂದ ಸಂಪೂರ್ಣ ಸರ್ವೋತ್ತಮ ಅಭಿವೃದ್ಧಿ ಜೊತೆಗೆ ಎಲ್ಲ ಸಮಾಜದ ಪರವಾಗಿ ನಮ್ಮ ಡಾಕ್ಟರ್ ಶ್ರೀನಿವಾಸ್ ಅವರು ಇರ್ತಾರೆ ಅಂತ ಈ ಸಂದರ್ಭಕ್ಕೆ ಕೇಳಲಿಕ್ಕೆ ಬಯಸ್ತೇನೆ. ಅದಕ್ಕಾಗಿ ನಾವು ತುಕಾರಾಮ್ರವರು, ಭೀಮಾನಾಯಕರವರು, ನಮ್ಮ ಪಕ್ಷದ ಎಲ್ಲ ಮುಖಂಡರುಗಳು, ನಮ್ಮ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಎಲ್ಲರೂ ಶ್ರೀನಿವಾಸ್ ಅವರ ಬೆನ್ನಿದೆ ಅಂತ ಈ ಸಂದರ್ಭಕ್ಕೆ ಕೇಳಲಿಕ್ಕೆ ಬಯಸ್ತೇನೆ. ಬಂಧುಗಳ, ಇವತ್ತು ಎರಡನೇದು ತಾವು ಸ್ಕಿಲ್ಲಿಂಗ್ ಬಗ್ಗೆ ಮಾತನಾಡಿದ್ರಿ. ನೀವು ನಮಗೆ ಪ್ರೊಫೈಲಿಂಗ್ ಮಾಡಿಕೊಡಿ, ಬೇಕಿದ್ರೆ ಒಂದು ಹಂತವಾಗಿ 100-200 ಹುಡುಗರು 300 ಹುಡುಗರನ್ನ ನಾವು ಬೇಕಿದ್ರೆ ಬೆಂಗಳೂರು ಲೆವೆಲ್ ಆಗಿರಲಿ ಅಥವಾ ಹ್ಯಾಂಡ್ಸ್ ಆನ್ ಸ್ಕಿಲ್ಲಿಂಗ್ ಕೂಡ ಮಾಡಿಕೊಡ್ತೀವಿ ಅಂತ ಈ ಸಂದರ್ಭಕ್ಕೆ ಕೇಳಲಿಕ್ಕೆ ಬಯಸ್ತೇನೆ. ನಿಮಗೆ ಇಲ್ಲಿ ಕೆಲವರಿಗೆ ಯಾರ್ಯಾರಿಗೆ ಇಂಟ್ರೆಸ್ಟ್ ಸಿಗಲ್ಲ,
ಯಾರ್ಯಾರಿಗೆ ಆಪರ್ಚುನಿಟಿ ಸಿಗಲ್ಲ ಅವ್ರ ಮಾಹಿತಿ ನಮಗೆ ಕೊಡಿ. ನಾವು ಬೇಕಿದ್ರೆ ಇಲ್ಲೇ ಬಂದು ಅವ್ರನ್ನ ರೀಸ್ಕಿಲ್ಲಿಂಗ್ ಮಾಡಿ ಅವ್ರಿಗೆ ಎಂಪ್ಲಾಯ್ಮೆಂಟ್ ಕೊಡ್ತಕ್ಕಂಥ ಪ್ರಯತ್ನ ಮಾಡ್ತೀನಿ. ಅಂಡ್ ಯು ಸಿ ಹೂ ಆರ್ ರಿಯಲಿ ವಂಡರಬಲ್, ಹೂ ರಿಯಲಿ ವಾಂಟ್ ಜಾಬ್, ಇಫ್ ಯು ಹ್ಯಾವ್ ಗಾಟ್ ಸಮ್ ಲೀಸ್ಟ್ ಅಪಾರ್ಟ್ ಫ್ರಮ್ ದಿಸ್, ಹೂ ರಿಯಲಿ ಡಿಸರ್ವ್ ಇಟ್, ವಿಲ್ ಡೆಫಿನೆಟ್ಲಿ ಲುಕ್ ಇನ್ ಟು ದಟ್ ಅಂತ ಕೂಡ ಈ ಸಂದರ್ಭಕ್ಕೆ ಕೇಳಲಿಕ್ಕೆ ಬಯಸ್ತೀನಿ. ಇಲ್ಲಿ ಯುವಕರು, ನಿಮ್ಮ ಸಮಯ ಬೇರೆ ಇದೆ, ನಮ್ಮ ಟೈಮ್ ಬೇರೆ ಆಗಿದೆ. ನಾನೀಗ 50 ವರ್ಷ ಆಗ್ಲಿಕ್ಕೆ ಬಂದದ್ದು. ನಿನಗೆ ಎಷ್ಟಿನ? ನೀನು ಸೇಮ? ಆಯ್ತು, ನಾವಿಬ್ಬರು ಮುದಿಯರಾಗಿ ಆಲ್ರೆಡಿ 75 ವರ್ಷ ನಮ್ಮ ಪುಣ್ಯ ಲಾಟ್ರಿ ನಾವು ಬದುಕಿದ್ದೇವೆ. ಆ 75 ವರ್ಷದಲ್ಲಿ ಇಬ್ಬರು 50 ವರ್ಷ ಕಳೆದು ಬಿಟ್ಟಿದ್ವಿ. ತೂಕ ನಿನಗೆ ಎಷ್ಟ? 57. ನಮ್ಗಿನ್ನ ಜಾಸ್ತಿ ಐತೆ ಗಿರಾಕಿ. ಅಂದ್ರೆ 66% ಲೈಫ್ ವಿ ಹ್ಯಾವ್ ಲಿವ್ಡ್, ಆಲ್ಮೋಸ್ಟ್ 70% ಲೈಫ್ ವಿ ಹ್ಯಾವ್ ಲಿವ್ಡ್. ನಮ್ಮ ಅನುಭವನೂ ಇದೆ, ನಮ್ಮ ವಿಚಾರನೂ ಇದೆ. ಈ ದೇಶ ಬದಲಾವಣೆ ಆಗ್ಬೇಕಾಗಿದ್ರ ಮುಂದೆ ನೀವೇನೇನು ಕೂತ್ಕೊಂಡಿರಲ್ಲ. ಮೊದಲು ಟಿವಿ ಎಷ್ಟು ಬೇಕಷ್ಟೇ ನೋಡಕ್ ಚಾಲು ಮಾಡ್ರಿ, ಫೇಸ್ಬುಕ್ ಎಷ್ಟು ಬೇಕಷ್ಟೇ ಯೂಸ್ ಮಾಡ್ರಿ, ಕೆಲ್ಸಕ್ಕೆ ಬರೋದು ಇನ್ಫಾರ್ಮೇಶನ್ ತಗೋಬೇಡ್ರಿ. ಈ ದೇಶ ಹಿಂದೂ ಮುಸ್ಲಿಂ ಸಿಖ್ ಇಸಾಯಿ ಅಂತ ಹೇಳಿ ಹೊಡೆದಾಟಕ್ಕೆ ಬೀಳ್ತಕ್ಕಂಥ ವಾಟ್ಸಪ್ ಯೂನಿವರ್ಸಿಟಿಗಳು ಬರ್ತವೆ. ಇವನ್ ಯಾವಕ್ಕೂ ಕಿವಿ ಕೊಡಕ್ ಹೋಗ್ಬೇಡ್ರಿ. ಯಾವುದೇ ಸರ್ಕಾರಗಳಿದ್ರೆ ಈ ದೇಶದ ಸಂವಿಧಾನ, ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಿರ್ತಕ್ಕಂಥ ಸಂವಿಧಾನ ಮುಖಾಂತರ ನಡಿಬೇಕು. ಅಂತ ಒಂದು ಸರ್ಕಾರ ನಡೀಲಿದ್ರೆ ಅದನ್ನ ಕೊಳಪಟ್ಟು ಹಿಡಿದು ಕೇಳ್ತಕ್ಕಂಥ ಕೆಲಸ ತಾವು ಮಾಡ್ಬೇಕಂತ ಈ ಸಂದರ್ಭಕ್ಕೆ ಕೇಳಲಿಕ್ಕೆ ಇಚ್ಛೆ ಬಯಸ್ತೀನಿ. ನಾನು ಇನ್ನೊಂದು ಸಂದರ್ಭದಲ್ಲಿ ಯಾವಾಗ ಮಾತನಾಡ್ತೀನಿ ಅಂಬೇಡ್ಕರ್ ಸಾಹೇಬರ ವಿಷಯದಲ್ಲಿ. ಇವತ್ತು ನಮ್ಮ ಫೌಂಡೇಶನ್ ವತಿಯಿಂದ ಅವರ ನೇತೃತ್ವದಲ್ಲಿ ಈ ಒಂದು ನಾವೇನು ಉದ್ಯೋಗ ಮೇಳವನ್ನು ಮಾಡ್ತೇವೆ. ಮಿಸ್ಟರ್ ಸಾದಿಕ್ ಅಂತ ಪ್ರತಿಯೊಂದು ಬ್ಯಾನರ್ ಎಲ್ಲ ನಂಬರ್ ಇದೆ. ಸಂತೋಷ್ ಲಾಡ್ ಫೌಂಡೇಶನ್ ಅಲ್ಲಿ ವರ್ಕ್ ಮಾಡ್ತೀನಿ. ನಿಮ್ಗೆ ಏನೋ ಪ್ರಾಬ್ಲಮ್ ಆಗಲಿ, ಬೆಂಗಳೂರಲ್ಲಿ ಪ್ರಾಬ್ಲಮ್ ಆಗಲಿ, ಕೆಲಸದ ವಿಚಾರವಾಗಿ HR ಹೇಳಿದ್ರು, ಕಂಪ್ನಿದಲ್ಲಿ ಪ್ರಾಬ್ಲಮ್ ಇದೆ, ಅದು ಇದು ದುಡ್ಡು ಕೇಳ್ತಾ ಇದ್ದಾರೆ, ಕೆಲಸ ಕೊಡ್ತೀನಿ, ರೊಕ್ಕ ಕೊಡು, ದುಡ್ಡು ಕೊಡು, ಅದು ಇದು ಏನು ಇಷ್ಟು ಒಂದು ಕೂದಲಷ್ಟು ಪ್ರಾಬ್ಲಮ್ ಬಂದರೂ ಕೂಡ ನೀವು ನನ್ನ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ, ನಾನು ನಿಮಗೆ ಗೆಟ್ ಬ್ಯಾಕ್ ಆಗ್ತೀನಿ, ನಾನು ಅದನ್ನು ರಿಸಾಲ್ವ್ ಮಾಡ್ತೀನಿ. ಸೊ ಹೊರಗಡೆ ಇಲ್ಲೇ ಆಗ್ಲೇ ನಮಗೆ ಒಂದು ಕ್ವೆಶನ್ ಬಂತು, ಸರ್ ಇಲ್ಲಿಂದ ಬೆಂಗಳೂರಿಗೆ ಕರ್ಕೊಂಡು ಹೋಗ್ತಾರೆ, ಅಲ್ಲಿ ಹೋಗಿ ಬೇರೆ ಬೇರೆ ಏನೇನೋ ಕೆಲಸ ಮಾಡಿಸ್ತಾರೆ, ಮಾಡಿಸ್ತಾರೆ. ಸರ್ ಅದು ಬೇರೆ. ನಾವು 10 ಸಲ ವೆರಿಫಿಕೇಶನ್ ಮಾಡ್ತೀವಿ. ನಾವು ಕರೆದ್ರೆ 500 ಕಂಪ್ನೀಸ್ದವರು ಬರ್ತಾರೆ, ನಾವು ಎಲ್ಲರನ್ನೂ ಕರೆಯಲ್ಲ. ವಿ ಆರ್ ಎ ಚೂಸಿ ಕಂಪನೀಸ್. ಇವತ್ತು ನಾನು 45 ಕಂಪ್ನೀಸ್ ಕರ್ಕೊಂಡು ಬಂದು ಇಲ್ಲಿ ಜಾಬ್ ಫೇರ್ ಮಾಡ್ತಾ ಇದ್ದೀನಿ. ಇಲ್ಲಿ 450 ಕಂಪ್ನೀಸು ಕರ್ಕೊಂಡು ಬರ್ಬೋದು. ಬಟ್ ವಿ ಆರ್ ವೆರಿ ಚೂಸಿ ಕಂಪನೀಸ್. ಸೊ ಈ ಒಂದು ಇರೋದ್ರಿಂದ ಸೊ ಪ್ಲೀಸ್ ಎಲ್ಲರೂ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿರುವಂಥ ಎಲ್ಲ ಅಭ್ಯರ್ಥಿಗಳು HR ಯಾವ ಲೊಕೇಶನ್ಗೆ ವರ್ಕ್ ಕೊಡ್ತಾರೆ ಅಲ್ಲಿ ಬಂದು ತಮ್ಮ ಉದ್ಯೋಗಗಳನ್ನ ಮಾಡಬೇಕು. ಸರ್ ಆ ಡೇಟಾ ಬಂದು ಅದರಲ್ಲಿ ಅಂಡರ್ ಗ್ರಾಜುಯೇಷನ್ 203 ಇದೆ. ಈ ಕೂಡ್ಲಿಗಿಲ್ಲೇ ಇಲ್ಲ ನರಸಿಂಹಗಿರಿಲ್ಲೇ ಏನಾದರೂ ಇದ್ದಿದ್ರೆ ಇವತ್ತು ನಿಮ್ಮ ಮುಂದೆ ನಿಲ್ಲಂತ ಅವಕಾಶ ಬರ್ತಿರ್ಲಿಲ್ಲ. ಸೊ ದೊಡ್ಡದಾಗಿ ಎಲ್ಲ ಮನೆಗಳಲ್ಲೂ ಸಮಸ್ಯೆಗಳಿರ್ತದೆ, ಪ್ರತಿ ಮನೆಯಲ್ಲೂ ಅವ್ರದೇ ಆದಂಥ ಸಮಸ್ಯೆಗಳಿರ್ತದೆ. ಆ ಎಲ್ಲ ಸಮಸ್ಯೆಗಳು ನೀವು ತಗೊಂಡು ಇಲ್ಲೇ ಕೆಲಸ ಮಾಡಿ ಇಲ್ಲೇ ದುಡಿಬೇಕು, ಇಲ್ಲೇ ಸಾಯ್ಬೇಕಂತೇನಿಲ್ಲ. ಪರಿಸ್ಥಿತಿಗಳು ಮತ್ತು ವ್ಯವಸ್ಥೆಗಳಿಗೆ ತಕ್ಕಂಗೆ, ಅನುಕೂಲಕ್ಕೆ ತಕ್ಕಂಗೆ ನೀವು ಎಲ್ಲ ರಕ್ಕೆ ಬಿಚ್ಚಬೇಕು, ಹೊರಗೆ ಹಾರಬೇಕು. ಆವಾಗಲೇ ನಿಮ್ಗೆ ಗೊತ್ತಾಗ್ತದೆ. ನಿಮಗೆ ಕೆಲಸ ಅಟ್ಲೀಸ್ಟ್ ನಿಮ್ಗೆ ಒಂದು ಒಳ್ಳೆ ಕಹಿನೋ ಒಳ್ಳೆಯದು ಒಂದು ಅನುಭವ ಸಿಗ್ತದೆ. ಆ ಅನುಭವದ ಮೇಲೆ ಮುಂದಿನ ಜೀವನ ರೂಪ ಆಗುತ್ತೆ, ರೂಪುಗೊಳ್ತದೆ. ಅದಕ್ಕೋಸ್ಕರ ತಾವೆಲ್ಲರೂ ಒಂದು ಏನಾದರೂ ಕಲಿಬೇಕಂತಂದರೆ ಇವತ್ತು ಭಾಳ ಜನ ತುಂಬ ಒಳ್ಳೆ ಕಂಪ್ನಿ ಬಂದಿದ್ದಾವೆ, ಮತ್ತು ನಂಬಿಕೆಗೆ ತುಂಬ ಅರ್ಹರಾದಂಥ ಫೌಂಡೇಶನ್. ಈಗ ನಿಮ್ಮ ಅಕ್ಷರಾಯ್ ಫೌಂಡೇಶನ್ ಕೂಡ ಅಷ್ಟೇ ಒಂದು ಟ್ರಸ್ಟಿಂದ ಒಂದು ಒಳ್ಳೆ ಸೇವೆ ಕೊಟ್ಟಿರೋದ್ರಿಂದ ಇವತ್ತು ನಮಗೆ ಜನಗಳು ಇಷ್ಟೊಂದು ಇದು ಕೊಟ್ಟಿದ್ದಾರೆ. ಅದೇ ರೀತಿ ನಮ್ಮ ಸಂತೋಷ್ ಲಾಡ್ ಫೌಂಡೇಶನ್ ಕೂಡ ತುಂಬ 24/7 ತುಂಬ ಜನಗಳಿಗೆ, ಸೊಸೈಟಿಗೆ ಉಪಯೋಗ ಆದಂಥ ಕೆಲಸಗಳನ್ನ ಅವರು ಮುಖಾಂತರ ಸಂತೋಷ್ ಲಾಡ್ ಅವರ ಫೌಂಡೇಶನ್ ಮುಖಾಂತರ ಮಾಡ್ತಾ ಇದ್ದಾರೆ. ಅಪರ್ಚುನಿಟಿ ನಿಮಗೆ ದಯಮಾಡಿ ಇದನ್ನ ಒಂದು ಒಳ್ಳೆಯದನ್ನ ಉಪಯೋಗಿಸ್ಕೋಬೇಕಂತ ಹೇಳ್ಬಿಟ್ಟು ನಾನು ನಿಮ್ಮನ್ನೆಲ್ಲ ಕೇಳ್ತಾ ಇದ್ದೀನಿ. ಸೊ ಮುಂದಿನ ದಿನಗಳಲ್ಲಿ ಕೂಡ ನಾವು ಕೌಶಲ್ಯಾಭಿವೃದ್ಧಿಗೆ ನನ್ನ ಮಾನ್ಯ ಸಚಿವರು, ನಮ್ಮ ಸಂತೋಷ್ ಲಾಡ್ ಅವರು ಸಚಿವರು ಆಗ್ತಾರೆ ಅಂತೇಳಿ ನನಗೆ ತುಂಬ ಗೊತ್ತಿತ್ತು. ಆದರೆ ಒಂದು ಕೌಶಲ್ಯಾಭಿವೃದ್ಧಿ ಕೂಡ ಆಗ್ತಾರೆ ಅಂತೇಳಿ ನಂಗೆ ತುಂಬ ಆಸೆ ಇತ್ತು. ಯಾಕೆಂದರೆ ಸ್ಕಿಲ್ ಒಂದು ತುಂಬ ಇಂಪಾರ್ಟೆಂಟ್ ಲೈಫಲ್ಲಿ, ಕಲೆ ಕೌಶಲ್ಯತೆ. ಸೊ ಅದು ಎಲ್ಲದಕ್ಕಿಂತ ಇಂಪಾರ್ಟೆಂಟು, ಅದನ್ನು ಕಲಿಬೇಕು ನಾವು ಯಾವುದಾದ್ರೂ ಇದರಲ್ಲಿ ಆಗಿರ್ಬೋದು. ಸೊ ಅಂಥದ್ದು ಒಂದು ಅದು ಯಾಕೆಂದರೆ ಅವ್ರಿಗೆ ಗೊತ್ತಿತ್ತು ಆ ಕೌಶಲ್ಯಾಭಿವೃದ್ಧಿ ಅಂದರೆ ಏನು, ಯಾವ ರೀತಿ ಉಪಯೋಗ ಆಗುತ್ತೆ ಅಂತೇಳಿ. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಜವಾಬ್ದಾರಿ ಅವ್ರಿಗೆ ಸಿಕ್ಕು ಇನ್ನೂ ಇಂಥ ಬೃಹತ್ ಕಾರ್ಯಗಳು ಕೂಡ ಅವರ ನೇತೃತ್ವದಲ್ಲಿ ನಾವೆಲ್ಲರೂ ಮಾಡಲಿ ಅಂತ ಹೇಳ್ತಾ
ಮತ್ತೆ ಯಾರು ದಯಮಾಡಿ ಅವಕಾಶಗಳನ್ನ ಒಂದು ಒಳ್ಳೆ ಅವಕಾಶಗಳು ಬಂದಾಗ ಅವು ಉಪಯೋಗಿಸ್ಕೊಳ್ಬೇಕಂತ ಹೇಳ್ತೀನಿ ನಾನು ಖಂಡಿತ ಹೇಳ್ತಾ. ಮತ್ತೆ ಈ ಬರೀ 18ರಿಂದ 26 ಅಷ್ಟೇ ಅಲ್ಲ, ಮುಂದೆ ಎಲ್ಲ ರಾಜಕೀಯ ಅವಕಾಶಗಳು ಕೂಡ ತಮ್ಮ ಮುಖಾಂತರ ಬಹಳ ನಿರೀಕ್ಷೆಯಲ್ಲಿದ್ದಾರೆ. ಖಂಡಿತ ಅವ್ರ ಮುಖಾಂತರ ನಿಮ್ಗೆಲ್ಲರಿಗೂ ಯಾರ್ಯಾರು ಒಳ್ಳೊಳ್ಳೆ ಅವಕಾಶಗಳಲ್ಲಿದ್ದೀರಿ, ನಂಬಿಕಸ್ತಿದ್ದೀರಿ, ಅವ್ರ ಜೊತೆಗಿದ್ರೆ ಖಂಡಿತ ಅವರು ನಂಬ್ಕೊಂಡಿರೋಕೆ ಯಾವತ್ತೂ ಸರಿದಾರಿ ತೋರಿಸ್ತಾರೆ. ಒಳ್ಳೆ ದಾರಿ, ನಾನು ಹೇಳ್ತೇನೆ, ಒಳ್ಳೆ ದಾರಿ ತೋರಿಸ್ತಾರೆ ಅನ್ನೋದಕ್ಕೆ ಖಂಡಿತ ನಾನು ಕೂಡ ಒಂದು ಎಕ್ಸಾಂಪಲು. ಅದಕ್ಕೋಸ್ಕರ ಎಲ್ಲರೂ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ನಿರೀಕ್ಷೆಯಲ್ಲಿ ಮಾಡ್ತಾ, ಮತ್ತೆ ನಾಳೆ ನಾಡಿದ್ದು ನಮ್ಮ ತಾಲೂಕಿನಲ್ಲಿ ಒಂದು ಈ ನಮ್ಮ ಕೋಟೆ ಕೊತ್ತಲಗಳ ನಾಡು, ನಮ್ಮ ಪಾಳೆಗಾರರ ಈ ನೆಲವೀಡು ಒನಕೋಬನ ತರೂರನ್ನ ನೆನಪಿಗಾಗಿ ಒಂದು ಬೃಹತ್ ಒಂದು ಒನಕೋಬನ ಉತ್ಸವವನ್ನು ನಾವು ಮಾಡಿದ್ದೀವಿ. ತಾವು ಕೂಡ ಸರ್ ದಯಮಾಡಿ ಎಲ್ಲರೂ ಬಂದು ಆ ಒಂದು ಬೃಹತ್ ಕಾರ್ಯಕ್ರಮನ ಯಶಸ್ವಿಗೊಳಿಸಬೇಕು. ತಾವು ಕೂಡ ಬಂದು ಆ ಕಾರ್ಯಕ್ರಮಕ್ಕೆ ಇನ್ನೊಂದು ಮೆರುಗು ನೀಡಬೇಕು ಅಂತ ಹೇಳ್ತಾ, ಮತ್ತೆ ಇನ್ನೊಂದು ತುಂಬಾ ಇಂಪಾರ್ಟೆಂಟ್ ಏನಪ್ಪ ಅಂತಂದ್ರೆ, ಮಾನ್ಯ ಸಚಿವರ 50ನೇ ಬರ್ತ್ಡೇ ಸೆಪ್ಟೆಂಬರ್ 27. ಸೊ ಅದಕ್ಕೆ ನಮ್ಮೆಲ್ಲ ತಾಲೂಕಿನ ಸರ್ವ ಜನರ ಪರವಾಗಿ ಫೆಬ್ರವರಿ 27 ಅಡ್ವಾನ್ಸ್ ಬರ್ತ್ಡೇ ವಿಶೇಷ ತಿಳಿಸ ಅದೊಂದು ಕಾರ್ಯಕ್ರಮದಲ್ಲಿ ನಾವು ಕೂಡ ಭಾಗವಹಿಸಿ ಅವ್ರಿಗೆ ಶುಭ ಹಾರೈಸಿ, ಇನ್ನೂ ಹೆಚ್ಚಿನ ದೇವರು ಅವ್ರಿಗೆ ಹೆಚ್ಚಿನ ಶಕ್ತಿ ಕೊಟ್ಟು ಆ ಜನಗಳಿಗೆ ಇನ್ನೂ ಒಳ್ಳೇದು ಮಾಡಲಿ ಅಂತ ಹೇಳ್ತಾ, ಮತ್ತೆ ಎಲ್ಲರಿಗೂ ಇಂಥ ಒಳ್ಳೆ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಬಂದು, ಇನ್ನೂ ನಾವು ಇಷ್ಟಕ್ಕೆ ಖಂಡಿತ ಲಿಮಿಟ್ ಆಗೋದಿಲ್ಲ, ಎಷ್ಟು ಜನ ಸಿಗ್ತದೆ ಎಲ್ಲ ಡಾಟಾ ತಗೊಂಡು ಮುಂದಿನ ದಿನಗಳಲ್ಲೂ ಎಲ್ಲ ಕಂಪ್ನಿಗಳದ್ದು ಡಾಟಾ ತಗೊಂಡು ಇನ್ನೂ ಹೆಚ್ಚಿನ ಉದ್ಯೋಗ ಅವಕಾಶಗಳು ನಮ್ಮ ತಾಲೂಕಿಗೆ ಸಿಕ್ಕು ಈ ಭಾಗದ ಜನಗಳ ಸಮಸ್ಯೆಗಳು ನೀಗಲಿ ಅಂತ ಹೇಳ್ತಾ, ಮತ್ತೊಮ್ಮೆ ತಮ್ಮೆಲ್ಲರಿಗೂ ಧನ್ಯವಾದಗಳು ತಿಳಿಸ್ತಾ ಮಾತು ಮುಗಿಸ್ತೀನಿ.